ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಸೋತು ಹೋಗಿದ್ದೀರಾ? ಸೈತಾನ ಅನೇಕ ಸಾರಿ ವಂಚನೆ ಮಾತುಗಳನ್ನ ಮಾತನಾಡ್ತಾ ಇರ್ತಾನೆ. ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ. ನಿನ್ನ ಎಷ್ಟು ಪ್ರಾರ್ಥನೆ ಮಾಡಿದ್ರು ನಿನ್ನ ಪರಿಸ್ಥಿತಿ ಬದಲಾಗ್ತಿಲ್ಲ. ನಿನ್ನ ಕಣ್ಣೀರು ಒರೆಸಲ್ಪಡ್ತಿಲ್ಲ. ನೋಡು, ನಿನ್ನ ಮಕ್ಕಳನ್ನು ನೋಡು, ಅಥವಾ ನಿನ್ನ ಗಂಡನ ನೋಡು, ನಿನ್ನ ಹೆಂಡತಿಯನ್ನು ನೋಡು, ನಿಮ್ಮ ತಂದೆ ತಾಯಿನ ನೋಡು, ನಿಮ್ಮ ಸಹೋದರ ಸಹೋದರಿನ ನೋಡು, ಅಥವಾ ನಿಮ್ಮ ಹಣದ ಪರಿಸ್ಥಿತಿ ನೋಡು, ಅಥವಾ ನೀನು ಎಷ್ಟು ಪ್ರಾರ್ಥನೆ ಮಾಡ್ತಿದ್ದೀನಿ ನಿನ್ನ ಶರೀರದಲ್ಲಿ ನೋಡು, ನೋವೇ ಹೋಗ್ತಾ ಇಲ್ಲ. ನೋಡು, ನಿನ್ನ ಶರೀರದಲ್ಲಿರುವಂತ ವ್ಯಾಧಿ ಹಾಗೆ ಇದೆ ಎಂಬುದಾಗಿ ಸೈತಾನನು ನಿಮ್ಮನ್ನು ವಂಚಿಸ್ತಾನೆ ಇದ್ದಾನ. ಆ ವಂಚನೆ ಮಾತುಗಳನ್ನ ಕೇಳಿ ಕೇಳಿ ಪ್ರಾರ್ಥನೆ ಮಾಡದೆ ಸೋತು ಹೋಗಿದ್ದೀರಾ? ಸೋತು ಹೋಗ್ಬೇಡಿ ಪ್ರೇರೆ. ಒಂದು ಸುಂದರವಾದಂತ ಪ್ರಾರ್ಥನೆಯನ್ನು ನಾವು ನೋಡ್ತಿದ್ದೀವಿ. ಕೀರ್ತನೆ 99ನೇ ಅಧ್ಯಾಯ 6ನೇ ವಚನದಲ್ಲಿ ಭಕ್ತರ ಪ್ರಾರ್ಥನೆಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. ಆತನು ಯಾಜಕರಲ್ಲಿಯೂ ಮೋಶೆ ಆರೋನರು ಆತನ ಹೆಸರಿನಲ್ಲಿ ಪ್ರಾರ್ಥಿಸುವವರೊಳಗೆ ಸಾಮುವೇಲನು ಪ್ರಾರ್ಥಿಸಿಕೊಂಡಾಗಲೆಲ್ಲ ಯೆಹೋವನು ಅವರಿಗೆ ಸದುತ್ತರವನ್ನು ದಯಪಾಲಿಸುತ್ತಿದ್ದನು ಎಂಬುದಾಗಿ. ನೋಡಿ ಪ್ರೇರೆ, ತನ್ನ ಭಕ್ತರು ದೇವರ ಬಳಿಯಲ್ಲಿ ಬಂದು ಪ್ರಾರ್ಥಿಸುವಾಗ ದೇವರು ಅವರ ಪ್ರಾರ್ಥನೆಗೆ ಉತ್ತರಿಸ್ತಿದ್ನಂತೆ. ನಾವು ಭಕ್ತರಾಗಿದ್ದು ಪ್ರಾರ್ಥಿಸುವಾಗ ಖಂಡಿತವಾಗಿ ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾನೆ. ನೀನ್ ದೇವರ ಮಗಳಾಗಿದ್ದಿ, ನೀನ್ ದೇವರ ಮಗನಾಗಿದ್ದಿ, ನಿನ್ನ ಪ್ರಾರ್ಥನೆ ದೇವರು ಕೇಳ್ತಿದ್ದಾನೆ. ನೋಡಿ, ವಾಕ್ಯ ಹೇಳ್ತದೆ, ಯಾಜಕರು, ಆರೋನರು, ಮೋಶೆ, ಸಾಮುವೇಲನು, ಹೀಗೆ ಭಕ್ತರು ಬಂದು ಪ್ರಾರ್ಥಿಸುವಾಗ ಅವರ ಪ್ರಾರ್ಥನೆಗಳಿಗೆ ಉತ್ತರ ಬರ್ತಿತ್ತಂತೆ. ಹಾಗಾದ್ರೆ ಸೈತಾನನ ಒಂದು ದೊಡ್ಡ ಮೋಸದ ತಂತ್ರವೇನಂದ್ರೆ, ನಿನ್ನ ಪ್ರಾರ್ಥನೆ ದೇವ್ರು ಕೇಳ್ತಿಲ್ಲ ಅಂತ ಹೇಳಿ ಸುಳ್ಳು ಸುದ್ದಿಯನ್ನ ಮನಸ್ಸೊಳಗಡೆ ಊದಿ ಬಿಡ್ತಾನೆ. ಅದನ್ನೇ ನಂಬಿಕೊಂಡು ಎಷ್ಟೋ ಜನ ಇವತ್ತು ಪ್ರಾರ್ಥನೆಯಲ್ಲಿ ಸೋತು ಹೋಗ್ತಿದ್ದಾರೆ. ಪ್ರಾರ್ಥನೆನೇ ಮಾಡಕ್ಕೆ ಮನಸ್ಸಿಲ್ಲ ಅಂತ ಹೇಳ್ತಿದ್ದಾರೆ. ಎಷ್ಟು ಅಂತ ಪ್ರಾರ್ಥನೆ ಮಾಡಲಿ ಅಂತ ಹೇಳಿತೇನೆ ದೇವರನ್ನೇ ಪ್ರಶ್ನಿಸ್ತಿದ್ದಾರೆ ಪ್ರೇರೆ. ನೀವು ಕೂಡ ಅದೇ ರೀತಿಯಾಗಿ ಇದ್ದೀರಾ? ನಿಮ್ಮ ಪ್ರಾರ್ಥನೆ ವಿಷಯದಲ್ಲಿ ಸೋತು ಹೋಗಿದ್ದೀರಾ? ಆತ ನಿಮ್ಮ ಪ್ರಾರ್ಥನೆ ಕೇಳ್ತಾನೆ ಅನ್ನೋದನ್ನ ಮರೆತು ಬಿಟ್ಟಿದ್ದೀರಾ? ಸೈತಾನ ಮಾತನ್ನ ಯಾವತ್ತೂ ನಂಬಕ್ ಹೋಗ್ಬೇಡಿ. ಯಾಕೆಂದ್ರೆ ತನ್ನ ಭಕ್ತರು ವಿಧ ವಿಧವಾಗಿ ಮಾಡುವ ಪ್ರಾರ್ಥನೆಗಳನ್ನ ದೇವರು ಕೇಳುವಾತನಾಗಿದ್ದಾನೆ ಪ್ರೇರೆ. ಆತ ನಿಮ್ಮ ಪ್ರಾರ್ಥನೆಗಳನ್ನ ಕೇಳುವವನಾಗಿದ್ದಾನೆ. ತನ್ನ ಮಕ್ಕಳು ಮುಂಜಾನೆ ಆಗಿರ್ಲಿ, ಪ್ರಯಾಣದಲ್ಲಾಗಿರ್ಲಿ, ಅಥವಾ ರಾತ್ರಿಯಲ್ಲಾಗಲಿ ಮಾಡುವಂತ ಪ್ರಾರ್ಥನೆಗಳಿಗೆ ಆತನ ದೂರವಾಗಿಲ್ಲ. ಯಾಕಂದ್ರೆ ಆತನಿಗೆ ಸುಂದರವಾದ ಒಂದು ಹೆಸರುಂಟು, ನಾನು ನೀನು ನಂಬಿ ಆರಾಧಿಸುವಂತ ದೇವರಿಗೆ ಪ್ರಾರ್ಥನೆಗಳನ್ನ ಕೇಳುವವನು ಎಂಬುದಾಗಿ. ಹಾಗಾದ್ರೆ ನಿಮ್ಮ ಪ್ರಾರ್ಥನೆಗಳು ದೇವರು ಕೇಳ್ತಿದ್ದಾನೆ. ನಿಮ್ಮ ಪ್ರಾರ್ಥನೆ ಶಬ್ದಕ್ಕೆ ಆತನ ಕಿವಿಗೊಡ್ತಿದ್ದಾನೆ. ನೀವು ಪ್ರಾರ್ಥನೆಗೆ ಉತ್ತರ ಬರ್ತಿಲ್ಲ ಅಂತೇಳಿ ಸೋತು ಹೋಗಿರ್ಬೋದು, ಆದ್ರೆ ನೀವು ಪ್ರಾರ್ಥನೆ ಮಾಡಿದ್ದನ್ನ ಮರೆತು ಹೋಗಿರ್ಬೋದು. ಆದ್ರೆ ಪ್ರಾರ್ಥನೆ ಕೇಳಿದ ದೇವರು ಯಾವ ಸಂಗತಿಗಾಗಿ ಆತನ ಮುಂದೆ ಮೊಣಕಾಲು ಉರಿ ಪ್ರಾರ್ಥಿಸ್ತು, ಯಾವ ವಿಷಯಕ್ಕಾಗಿ ಪರಲೋಕ ತಂದೆಯನ್ನ ನೋಡಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ದು, ಯಾವ ತಂದೆಯನ್ನ ನೋಡಿ ಯಾವ ಸಂಗತಿಗಾಗಿ ಮನ ಮುರಿದು ನೀನು ಪ್ರಾರ್ಥಿಸ್ತೋ, ನಿನ್ನ ಪ್ರಾರ್ಥನೆಗಳು ದೇವರು ಕೇಳಿದ್ದಾನೆ. ತಕ್ಕ ಕಾಲದಲ್ಲಿ ಅದಕ್ಕೆ ಉತ್ತರವನ್ನು ಕೊಡುವವನಾಗಿದ್ದಾನೆ ಪ್ರೇರೆ. ನೋಡಿ, ದಾನಿಯೇಲನು 21 ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಿದ್ದಾನೆ. ಆದ್ರೆ ಆತನಿಗೆ ಸದುತ್ತರ ಬರೋದಕ್ಕೆ ತಡೆ ಆಯ್ತಂತೆ. ದೇವದೂತನು ಬಂದು ಹೇಳ್ತಿದ್ದಾನೆ, ಮೊದಲನೆಯ ದಿನದಲ್ಲೇ ನೀನು ಪ್ರಾರ್ಥನೆ ಮಾಡೋದಕ್ಕಾಗಿ ನೀನು ದೇವರ ಮುಂದೆ ತಗ್ಗಿಸಿಕೊಂಡು ನೀನು ಪ್ರಾರ್ಥಿಸಿದ ದಿನದಲ್ಲೇ ನಿನ್ನ ಪ್ರಾರ್ಥನೆ ಪರಲೋಕದಲ್ಲಿ ಮುಟ್ಟಲ್ಪಡ್ತು, ಅದಕ್ಕೆ ಸದುತ್ತರವನ್ನು ಬಂತು. ಆದ್ರೆ ನಾನು ನಿನ್ನ ಬಳಿಗೆ ಬರುವಾಗ ಲೂಸಿಫರ್ ಅಂದ್ರೆ ಸೈತಾನನ ದೂತನು ನನ್ನನ್ನ ಅಭ್ಯಂತರ ಮಾಡ್ದ, ಅದಕ್ಕೆ ನಿನ್ನ ಬಳಿಗೆ ಬರೋದಕ್ಕೆ ತಡವಾಯಿತು. ಮಿಕಾಯಲ್ ದೇವದೂತನು ಬಂದು ನನಗೆ ಸಹಾಯ ಮಾಡಿದ್ರಿಂದ ನಾನು ನಿನ್ನ ಬಳಿಗೆ ಬಂದೆ ಅಂತ ಹೇಳ್ತಾನೆ. ಹಾಗಾದ್ರೆ ನೋಡಿ, ಪ್ರಾರ್ಥನೆಗಳಿಗೆ ತಡೆನ ಉಂಟು ಮಾಡುವವನು ಸೈತಾನ. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರನೇ ಬರಬಾರ್ದಂತ ಪ್ರಯತ್ನಿಸ್ತಾನೆ. ನಿಮ್ಮಲ್ಲೂ ಕೂಡ ಓದು ಬಿಡ್ತಾನೆ. ನೀವು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಹೋರಾಡ್ತಾನೆ. ಹಂಗಂತ ಹೇಳಿ ನೀವು ನಂಬಿಕೆಯಲ್ಲಿ ಸೋತು ಹೋಗ್ಬೇಡಿ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಉಂಟು. ಯಾಕಂದ್ರೆ ತನ್ನ ಭಕ್ತರು ಸಕಾಲ ವಿಧವಾಗಿ ಮಾಡಿದಂತ ಪ್ರಾರ್ಥನೆಗೆ ಆತನು ಉತ್ತರಿಸುವವನಾಗಿದ್ದಾನೆ. ನಿಮ್ಮ ಪ್ರಾರ್ಥನೆಗಳಿಗೆ ಆತನು ಉತ್ತರ ಕೊಡ್ತಾನೆ ಪ್ರೇರೆ.
ನಿಮ್ಮ ಕಣ್ಣೀರಿಗೆ ಆತನ ಖಂಡಿತ ಉತ್ತರವನ್ನು ಕೊಡುವವನಾಗಿದ್ದಾನೆ. ಸೋತು ಹೋಗಬೇಡಿ, ಮುಂದುವರೆದು ಪ್ರಾರ್ಥಿಸ್ರಿ, ವಿಶ್ವಾಸದಲ್ಲಿ ಪ್ರಾರ್ಥಿಸ್ರಿ. ನನ್ನ ಪ್ರಾರ್ಥನೆಗೆ ಉತ್ತರ ಉಂಟು ಎಂಬುದಾಗಿ ಹೇಳ್ರಿ. ಯಾಕೆ ಅಂತಂದ್ರೆ ಆತನ ಆರಿಸಿಕೊಂಡಂತ ಮಕ್ಕಳು ರಾತ್ರಿ ಹಗಲು ಮೊರೆ ಇಡುವುದಾದರೆ ಆತನ ತಡ ಮಾಡಿದ್ರು ತಕ್ಕ ಸಮಯದಲ್ಲಿ ನ್ಯಾಯವನ್ನು ತೀರಿಸ್ತಾನಂತೆ. ಸರಿಯಾದಂತ ನ್ಯಾಯವನ್ನು ಕೊಡುವವನು ನಮ್ಮ ದೇವರು, ಆತನ ಅನ್ಯಾಯಗಸ್ತನಲ್ಲ. ಆದ್ರಿಂದ ಸೋತು ಹೋಗದೆ ಪ್ರಾರ್ಥಿಸಿ, ಖಂಡಿತವಾಗಿ ನಿಮಗೆ ಉತ್ತರವನ್ನು ಕೊಡ್ತಾನೆ. ದೇವರ ವಾಕ್ಯನ ಆಶೀರ್ವದಿಸಲಿ. ಬನ್ನಿ ಪ್ರಿಯರೇ, ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಭಕ್ತರು ಸಕಲ ವಿಧದಲ್ಲಿ ಬಂದು ಪ್ರಾರ್ಥಿಸುವಾಗ ಅವರ ಪ್ರಾರ್ಥನೆಗಳು ಕೇಳಿ ಉತ್ತರ ಕೊಡುವಂತ ದೇವರು ನೀನಾಗಿದ್ದಿ. ಉತ್ತರ ಕೊಟ್ಟಿದೆಯಪ್ಪ, ಅದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಾವುಗಳು ಕೂಡ ನಿನ್ನ ಬಳಿಯಲ್ಲಿ ಬಂದು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಳು ನೀನು ಉತ್ತರಿಸ್ತಿದ್ದಿಲ್ಲ, ಅದಕ್ಕಾಗಿ ನಿನಗೆ ವಂದನೆ. ಯಾರೆಲ್ಲ ನಿನ್ನ ಸನ್ಮುಖದಲ್ಲಿ ಪ್ರಾರ್ಥಿಸ್ತಿದ್ದಾರೋ, ಯಾರೆಲ್ಲ ಪ್ರಾರ್ಥನೆಯಲ್ಲಿ ಉತ್ತರ ಬರದೆ ಸೋತು ಹೋಗಿದ್ದಾರೋ, ಯಾರೆಲ್ಲ ಸೈತಾನ ವಂಚನೆಗೆ ಒಳಗಾಗಿ ತಮ್ಮ ಪ್ರಾರ್ಥನೆ ಜೀವಿತ ನಿಲ್ಲಿಸಿ ಬಿಟ್ಟಿದ್ದಾರೋ ಸ್ವಾಮಿ, ಈ ವಾಕ್ಯವನ್ನು ಕೇಳಿ ದೇವರ ನಿನಗೆ ಒಪ್ಪಿಸಿ ನಾನು ನಂಬಿಕೆಯಲ್ಲಿ ಪ್ರಾರ್ಥಿಸ್ತೀನಿ, ನನಗೆ ಸಹಾಯ ಮಾಡು ಎಂಬುದಾಗಿ ಕೇಳ್ತಿದ್ದಾರೋ ಅವರ ಪ್ರಾರ್ಥನೆ ಜೀವಿತನ ಬಲಪಡಿಸಿ, ಅವರ ವಿಶ್ವಾಸವನ್ನು ಬಲಪಡಿಸಿ, ಅವರ ಪ್ರಾರ್ಥನೆಗಳಿಗೆ ನೀನು ಉತ್ತರಿಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.